ಹೇಳ್ಬೋದು ಅಷ್ಟೇ. ಇದು ಲೆಕ್ಕ ಇಡಲಿಲ್ಲ ಆಗಿದೆ, ಒಂದು ಸ್ವಲ್ಪ 7-8 ಮಾಡಿದ್ದಾನೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ. ಥ್ಯಾಂಕ್ ಯು ಸರ್. ಮೈಸೂರು ರಮಾನಂದ್ ಸರ್. ಇಲ್ಲಿ ಬಂದಿರುವ ಎಲ್ಲರಿಗೂ ನಮಸ್ಕಾರ. ನಾವು ಭಾರತೀಯರು ಮಾತನಾಡೋದು ಜಾಸ್ತಿ, ಕೆಲಸ ಮಾಡೋದು ಕಡಿಮೆ. ಆದರೆ ಇಲ್ಲಿ ಹೌದಾ, ಇಲ್ಲಿ ಮಾತು ಕಡಿಮೆ ಮಾಡಿ ಕೆಲಸವನ್ನು ಜಾಸ್ತಿ ಮಾಡ್ದೋಗ್ತವ್ರು. ಜೊತೆಗೆ ನನ್ನಂಥ ಒಬ್ಬ ಹಿರಿಯ ಕಲಾವಿದನಿಗೆ ಇಲ್ಲಿ ಪ್ರಾರಂಭದಲ್ಲಿ ಯಂಗ್ ಗೇಟಪ್ಪಲ್ಲಿ ಬರ್ತೀನಿ, ಓಲ್ಡ್ ಗೇಟಪ್ಪಲ್ಲಿ ಬರ್ತೀನಿ, ಅದೆಲ್ಲದರ ಜೊತೆಗೆ 80 ದಿನಗಳ ಕಾಲ ನಿರಂತರವಾಗಿ ಶೂಟಿಂಗ್ ಮಾಡ್ತಾರಲ್ಲ, ಹಗಲು ರಾತ್ರಿ 4 ಗಂಟೆ ಸಮಯದಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಶೂಟಿಂಗಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಇವರ ರಾತ್ರಿ ಶೂಟಿಂಗ್ ಮುಗಿದ್ಮೇಲೆ 2 ಗಂಟೆಗೆ ಮುಗಿದ್ರು ಇದು ಮಾಡ್ತಿರ್ಲಿಲ್ಲ, ಮಲಗ್ತಿರ್ಲಿಲ್ಲ. ನಾನು ಎಚ್ಚರವಾಗಿರ್ತಿದ್ದೆ, ವಯಸ್ಸಾಗಿದೆ ಅಂತಲ್ಲ, ನನಗೆ ಅಭ್ಯಾಸ ಅದು. ಅದು ನೋಡಿದ್ರೆ ಅವ್ರು ಕೆಲಸದಲ್ಲೇ ನಿರತರಾಗಿರೋರು. ಈ ಸಿನಿಮಾ ನೋಡಿದ ಮೇಲೆ ನನಗೆ ಪಬ್ಲಿಕ್ ಒಪಿನಿಯನ್ ಕೇಳಿದ ಮೇಲೆ ನನಗೆ ಮೈಸೂರು ರಮಾನಂದ್ ಅಂತ ಯಾರು ಮಾತಾಡಿಸ್ತಾ ಇಲ್ಲ. ಈಗ ಹುಲಿಯಪ್ಪ, ಹುಲಿ ಮೀಸೆ ಹುಂಜನ್ ನಂಜೇಗೌಡರ ಮಗ ಹುಲಿಯಪ್ಪ ಅಂತ ಮಾತಾಡ್ತಾರೆ. ಏನು ಹೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಎಮೋಷನಲ್ಲಿ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಸಿನಿಮಾ ಆಗಿದೆ, ಅದ್ಭುತವಾಗಿ ಬಂದಿದೆ. ಈ ರೀತಿಯ ಚಿತ್ರವನ್ನು ಇಷ್ಟು ಕೊರೋನಾ ಬಂದ ನಂತರದ ದಿನಗಳಲ್ಲಿ ನಾವು ನೋಡಿರಲಿಲ್ಲ. ಭಾಳ ಅತ್ಯುತ್ತಮ. ಇದನ್ನು ಕನ್ನಡ ಚಿತ್ರರಂಗದ ಪ್ರೇಕ್ಷಕ ಪ್ರಭುಗಳು ನೋಡಿ 100 ದಿನಗಳನ್ನ ಓಡಿಸಬೇಕು. ಖಂಡಿತ ಓಡುತ್ತೆ ಅಂತೇಳಿ ಅವರೆಲ್ಲರ ಆಶೀರ್ವಾದ, ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಖಂಡಿತ ಓಡುತ್ತೆ ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ. ನಮಸ್ತೆ. ಥ್ಯಾಂಕ್ ಯು. ರಾನ್ವಿ ಶೇಖರ್. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದವ್ರು ಎಲ್ಲರೂ ಕಣ್ಣಲ್ಲಿ ನೀರು ತುಂಬ್ಕೊತಾ ಇದ್ದಾರೆ. ಆ್ಯಂಡ್ ನನ್ನನ್ನು ರಾನ್ವಿ ಅನ್ನೋದಕ್ಕಿಂತ ಅವನಿ ಅಂತ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಇದೊಂದು ತುಂಬ ದೊಡ್ಡ ಖುಷಿ ಕೊಡ್ತಾ ಇದೆ. ಇದು ಎಲ್ಲ ಕ್ರೆಡಿಟ್ಸು ನಮ್ಮ ನಿರ್ದೇಶಕರು ಹರಿವರಾಸನಂ ಸರ್ಗೆ ಹಾಗೂ ನಮ್ಮ ಇಡೀ ಮಗಿ ಪುಸ್ತಕ ತಂಡಕ್ಕೆ ನಾನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ 100 ಡೇಸ್ ಓಡೋವರೆಗೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೋಹಿತ್. ಎಲ್ಲರಿಗೂ ನಮಸ್ಕಾರ. ಮಗ್ಗಿ ಪುಸ್ತಕ ಅನ್ನೋ ಫಿಲಮನ್ನು ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಸರ್. ನಾವು 50 ಡೇಸ್ ಕಂಪ್ಲೀಟ್ ಮಾಡಿದ್ದೀವಿ. ಇದು ಬರೀ 50 ಡೇಸ್ ಸೆಲೆಬ್ರೇಷನ್ ಅಲ್ಲ, ಇದು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಸೆಲೆಬ್ರೇಟ್ ಮಾಡೋ ಟೈಮ್ ಇದು. ಇದು ಒಂದು ಜರ್ನಿ ಮತ್ತು ನಮ್ಮ ಎಲ್ಲರ ಶ್ರಮದ ಪ್ರತಿಫಲ ಅನ್ನೋಕ್ಕೆ ನನಗೆ ಹೇಳೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಕೃಷ್ಣ ಮಹೇಶ್ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲರೂ ನಮಸ್ಕಾರ ಹೇಳ್ಕೊಳ್ತೇನೆ. ಆ್ಯಕ್ಚುಲಿ ನನ್ನ ಈ ಮಗ್ಗಿ ಪುಸ್ತಕ ಸಿನಿಮಾ 50 ಡೇಸ್ ಆಚರಿಸ್ತಾ ಇದ್ದೀವಿ. ಒಂಥರ ತುಂಬ ಖುಷಿ ಇದೆ. ಎಲ್ಲರೂ ಹೇಳ್ದಂಗೆ ಕ್ರೆಡಿಟ್ಸ್ ಗೋಸ್ ಟು ನಮ್ಮ ಗೆಳೆಯ, ನಮ್ಮ ನಿರ್ದೇಶಕ ಹರಿಗೆ. ತುಂಬ ಹಗಲು ಸ್ಟ್ರಗಲ್ ಮಾಡ್ದೆ ಈ ಸಿನಿಮಾಗೋಸ್ಕರ. ಶೂಟಿಂಗ್ ಟೈಮ್ ಇರಲಿ, ಶೂಟಿಂಗ್ ಆದಮೇಲೆ ಇರಲಿ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಮಟ್ಟಕ್ಕೆ ತಂದಿದ್ದಾನೆ. ಎಲ್ಲರ ಪ್ರೋತ್ಸಾಹ ಇತ್ತು, ಇನ್ನೂ ಇರಲಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡೋಕ್ಕೆ ಕಾರಣನೂ ನಮ್ಮ ಹರಿ. ಓವರ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಣ್ಣ, ಆ್ಯಕ್ಚುಲಿ ನನ್ನ ಪಾತ್ರಕ್ಕೆಲ್ಲ ಇಷ್ಟಪಟ್ಟಣ. ಚೆನ್ನಾಗಿ ಮಾಡಿದ್ದೀರಾ. ಯಾಕಂದರೆ ಒಂಥರ ನೆಗೆಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಯಾರ್ಯಾರು ನೋಡಿದ್ರು ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದೀಯಾ ಅಂತ. ಅಲ್ಲ, ಮಾತುಕತೆ ಆಗ್ತಾ ಇದೆ, ನೋಡೋಣ ನೆಕ್ಸ್ಟ್ ಮೂವ್ ಆಗುತ್ತೆ. ಥ್ಯಾಂಕ್ ಯು. ಅಗಸ್ತ್ಯ ಪ್ರೇಮ್. ಎಲ್ರಿಗೂ ಮಾಧ್ಯಮ ಮಿತ್ರದವ್ರಿಗೆ ಹಾಗೂ ಇಲ್ಲಿ ಬಂದಿರ್ತಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮೊದಲನೇದಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಗಿ ಪುಸ್ತಕ ಸಿನಿಮಾಕ್ಕೆ ನಂಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಇದರಲ್ಲಿ ಪ್ಲೇ ಮಾಡಿದ್ದೀನಿ. ಖುಷಿ ಆಗುತ್ತೆ. ಇವತ್ತು 50 ಡೇಸ್ವರೆಗೂ ಬಂದಿದೆ. ಇದು ಇನ್ನೂ ಶತದಿನೋತ್ಸವ ಆಚರಿಸ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೂಗ್ ಸುರೇಶ್ ಸರ್. ಎಲ್ರಿಗೂ ನಮಸ್ಕಾರ. ಮಗ್ಗಿ ಪುಸ್ತಕ ಕಲಾವಿದರ ದಂಡನ್ನೇ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಜನಗಳ ಮುಂದೆ ತಂದಿದ್ದೀರಿ. 50 ದಿನ ಮುಟ್ಟಿದೆ. ಭಾಳ ಇಂಥ ಕನ್ನಡ ಚಿತ್ರರಂಗದಲ್ಲಿ ಭಾಳ ಕಷ್ಟ. ಒಳ್ಳೆಯ ಚಿತ್ರವನ್ನು ಮಾಡಿದರೂ ಕೂಡ
ಸಿನಿಮಾ ನಡೆಯೋದು ಕಷ್ಟ. ಈ ಒಳ್ಳೆಯ ಚಿತ್ರವನ್ನು ಮಾಡಿ ಜನರನ್ನು ಮೆಚ್ಚಿಸಿ ನೀವು ಮಾಡಿದಿರಿ. ನಮ್ಮನ್ನೆಲ್ಲ ಸೇರಿಸ್ಕೊಂಡು ನೀವು ಮಾಡಿದ ಶ್ರಮ ಅಲ್ಲಿ ಕಾಣ್ತಾ ಇದೆ. ಸುಮಾರು ಜನ ಬಂದು ಮಗ್ಗಿ ಪುಸ್ತಕದಲ್ಲಿ ನಿಮ್ಮ ಪಾತ್ರ ಮಾಡಿದ್ರಿ, ನಿಮ್ಮ ಪಾತ್ರ ಚೆನ್ನಾಗಿದೆ ಅಂದರು. ನಮ್ಮ ಪಾತ್ರದ ಜೊತೆಗೆ ಹಲವಾರು ಕಲಾವಿದರುಗಳು ಮಾಡಿರುವಂಥ ಪಾತ್ರವನ್ನು ಕೂಡ ಅವ್ರು ಹೇಳಿದ್ರು. ಭಾಳ ನೀಟಾಗಿದೆ ಸಿನಿಮಾ. ನಿಮಗೆ ಇನ್ನೂ ದೊಡ್ಡ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತಾ ಆಶೀರ್ವದಿಸ್ತಾ ಒಂದೆರಡು ಮಾತನ್ನು ಹಂಚ್ಕೊತಾ ಇದ್ದೀನಿ ಅಷ್ಟೇ. ನಮಸ್ಕಾರ. ಥ್ಯಾಂಕ್ ಯು ಸರ್. ರಾಜೇಶ್ ಸರ್. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಗುರುಗಳಾದ ರಮಾನಂದ್ ಸರ್ಗೆ ನಮ್ಮ ಸುತ್ತಮುತ್ತ ನಮ್ಮ ಸಿನಿಮಾ ಗುರುಗಳಾದ ಹರಿಯವರಿಗೆ ನಮಿಸ್ತೀನಿ. ಇದೊಂದು ನಾನು ಹರಿಯವ್ರಿಗೆ ಬೈತಿರ್ತೀನಿ, ಏನು ಸರ್ ನೀವು ಮಕ್ಕಳ ಸಿನಿಮಾ ಮಗ್ಗಿ ಪುಸ್ತಕ ಅಂತ ಯಾರ್ಯಾರೋ ಹೆಂಗೆಂಗೋ ಮಾತಾಡ್ತಾರೆ ಸರ್. ಇದೊಂದು ಕ್ರೈಮ್ ಥ್ರಿಲ್ಲರ್ ಸರ್. ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ. ಒಂದು ಎಜುಕೇಷನ್ ಮಾಫಿಯಾ ಇದೆ ಇದರಲ್ಲಿ, ಒಂದು ಪಾಲಿಟಿಕ್ಸ್ ಇದೆ, ಆಮೇಲೆ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ, ಆಮೇಲೆ ಇಟ್ಸ್ ಕ್ರೈಮ್. ಏನಾದರೂ ಒಂದು 4 ಮಕ್ಕಳಿಲ್ಲ ಅನ್ನೋದು ಬಿಟ್ಟರೆ ಈ ಸಿನಿಮಾದಲ್ಲಿ ಇರೋರೆಲ್ಲರೂ ವಿಲನ್ಗಳೇ. ಒಂದು 6-7 ಕ್ಯಾರೆಕ್ಟರ್ ಬಿಟ್ಟರೆ ಇರೋರೆಲ್ಲ ವಿಲನ್ಗಳೇ. ಟೈಮು ವಿಲನ್ನು, ಎಲ್ಲನೂ ವಿಲನ್ನೇ. ಒಂದು ಸಿನಿಮಾ ಇನ್ನೂವರೆಗೂ ಯಾವುದೋ ಒಂದು ಸಿನಿಮಾ ಗೆದ್ದಿದೆ ಅಂದರೆ ಅದರಲ್ಲಿ ನೆಗೆಟಿವ್ ಪಾತ್ರಗಳು, ಖಳನಾಯಕರು ಎಷ್ಟು ಇರ್ತಾರಲ್ಲ ಅಷ್ಟು ಸಿನಿಮಾ ವಿಜೃಂಭಿಸುತ್ತದೆ. ಆ ಥರ ಇದೆ ಇದರಲ್ಲಿ. ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ, ಇಷ್ಟು ಇರಿಟೇಷನ್ ಆಗುತ್ತೆ ಅಂದರೆ ಒಂದು ಸಿನಿಮಾ ಹಾಲಲ್ಲಿ ಬಂದಾಗ, ಯಾವಾಗ ನೆಗೆಟಿವ್ ಕ್ಯಾರೆಕ್ಟರ್ಸ್ಗಳು ಪಾಸಿಟಿವ್ ಕ್ಯಾರೆಕ್ಟರ್ಸನ್ನು ಹಿಂಡ್ತಾವಲ್ಲ ಆವಾಗ ಪ್ರೇಕ್ಷಕರಿಗೆ ಹತ್ತಿರವಾಗ್ತಾರೆ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಆದವರು. ಸೊ ಈ ಸಿನಿಮಾ ಒಂದು ಆ್ಯಕ್ಚುಲಿ ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಜನಗಳು ಕೆಲವೊಂದು ಜನ ಏನು ತಿಳ್ಕೊಂಬರ್ತಾರೆ, ಏನೋ ಒಂದು ಆರ್ಟ್ ಮೂವಿ ಇರ್ಬೋದು, ಏನೋ ಒಂದು ಮಕ್ಕಳು ಹೇಳ್ತಿದ್ದಾರೆ, ಏನೋ ಒಂದು ವೇದಾಂತ ಹೇಳಿ ಕಳಿಸ್ಬೋದು ಅಂತ ಒಳಗಡೆ ಬರ್ತಾರೆ, ಬಂದ ಮೇಲೆ ಕಳೆದೋಗ್ಬಿಡ್ತಾರೆ. ಆಮೇಲೆ ಮೇನ್ ಈ ಸಿನಿಮಾದಲ್ಲಿ ಇರೋದು ಸ್ಟಾರ್ಟಿಂಗ್ 10 ನಿಮಿಷ ಬಿಟ್ಟು ಬರ್ತಾರೆ ಜನ. ಏನು ಹೇಳೋಕ್ಕೂ ಆಗಲ್ಲ. ಆ 10 ನಿಮಿಷದಲ್ಲಿ ಒಂದು ವಿಜುವಲ್ ಎಕ್ಸ್ಪೀರಿಯನ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ವಿಜುವಲ್ ಏನಂದರೆ, ಸಿನಿಮಾ ಅಂದರೆ ಏನು ಹೇಳಿ ಸರ್, ಸಿನಿಮಾ ಅಂದರೆ ದುಡ್ಡು ಕೊಟ್ಟು ಬರೋನಿಗೆ ಅಲ್ಲಿ ನೋಡಬೇಕಾದ್ರೆ ಏನೋ ಒಂದು ಮಜಾ ಬರಬೇಕು, ಒಂದು ಥ್ರಿಲ್ ಇರಬೇಕು. ಆ ಥ್ರಿಲ್ಲನ್ನು ಈ ಸಿನಿಮಾ ಕೊಡುತ್ತೆ. ಅದನ್ನು ಗ್ಯಾರಂಟಿಯಲ್ಲಿ ಹೇಳ್ತೀನಿ ನಾನು. ಯಾರೇ ಆಗಲಿ ಎಂಥದೇ ನೀವು ಏನಂತ ಅನ್ಕೊಂಡ್ಬಂದು ಒಳಗಡೆ ಬಂದರೆ ಆ ಸಿನಿಮಾ ನೋಡಿದ ಮೇಲೆ 10 ನಿಮಿಷ ಆ ಮನುಷ್ಯ ಕಳೆದು ಹೋಗ್ತಾನೆ, ಕನೆಕ್ಟ್ ಆಗಿಬಿಡ್ತಾನೆ. ಅದನ್ನು ಬಿಟ್ಟು ಬಂದವ್ರನ್ನೂ ಇಷ್ಟಪಡ್ತಾರೆ. ಬಟ್ ಅದನ್ನು ಫಸ್ಟಿಂದ ಎಂಡ್ವರೆಗೂ ನೋಡಿದ್ರು ಲೆವೆಲೇ ಬೇರೆ ಇರುತ್ತೆ, ಅವ್ರದ್ದು ಇದೇ ಬೇರೆ ಇರುತ್ತೆ. ಸೊ ನಾನು ಒಂದು ಹೇಳಕ್ಕೆ ಬರ್ತೀನಿ, ಈ ಸಿನಿಮಾ ಹಿಂಗೆ ಬರೋಕ್ಕೆ ಕಾರಣ ಅಂದರೆ ನಾಲ್ಕು ಜನ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಒಬ್ಬರು ಡೈರೆಕ್ಟ್ರು, ನಾನು ಅವ್ರನ್ನ ಬ್ರೇನ್ ಅಂತೀನಿ, ಇನ್ನೊಬ್ಬರು ಎಡಿಟರು, ಇನ್ನೊಂದು ಕಣ್ಣು ನಮ್ಮ ನಂದಣ್ಣವರು, ಎಡಿಟರ್ ಆದ ಶಿವ್ ಸರ್. ಇವೆಲ್ಲದಕ್ಕೂ ಒಂದು ಮೇನು ಹೃದಯ ಬಡಿತ. ಇವೆಲ್ಲ ಇದ್ದು ದಗ್ 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 ಅಂತ ಸೌಂಡ್ ಬರಲಿಲ್ಲ ಅಂದರೆ ಬರೋದೇ ಇಲ್ಲ. ಅದಕ್ಕೆ ನಮ್ಮ ಯಶಸ್ ನಾಚಪ್ಪ ಮ್ಯೂಸಿಕ್ ಡೈರೆಕ್ಟ್ರು. ಇದೆಲ್ಲದಕ್ಕೂ ಭಾಳ ಇನ್ನೊಂದು ಮುಖ್ಯ ಆಗುತ್ತೆ, ಹಣ ಇಲ್ಲಾಂದ್ರೆ ಯಾವ ಸಿನಿಮಾನೂ ಆಗಲ್ಲ ಸರ್. ಒಂದು ಸಿನಿಮಾ ಗೆದ್ದರೂ ಹಣ ಬೇಕು, ಒಂದು ಸಿನಿಮಾ ಸೋತ್ರೂ ಹಣ ಆಗಬೇಕು. ಹಣ ಹೂಡುವಂಥ ಪ್ರೊಡ್ಯೂಸರ್ಸ್ ಮತ್ತು ಕೋ ಪ್ರೊಡ್ಯೂಸರ್ಸ್ ಬಂದು ಉಸಿರಾಗ್ತಾರೆ ಈ ಸಿನಿಮಾಗೆ. ಸೊ ಇವರೆಲ್ಲರೂ ಕೂಡಿ ಮಾಡಿರೋದ್ರಿಂದ ಇದೊಂದು ಒಳ್ಳೆಯ ಸಿನಿಮಾ ಆಗಿದೆ. ಮೇನು ಒಂದು ಟೆಕ್ನಿಷಿಯನ್ಸ್ ಏನು ಹೇಳಿದ್ನಲ್ಲ, ಇವರೆಲ್ಲ ಯಾವಾಗ ಒಬ್ಬರು ವಿಶ್ವಾಸ ಇಟ್ಟು ಮಾಡ್ತಾರಲ್ಲ ಆವಾಗ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಅದು ಆಗಿದೆ. ಇದು ನನಗೆ ಹೇಳ್ತೀನಿ ಕೇಳಿ, ನಾವು ಏನಂತ ನನಗೇನೋ ಬೇರೆ ಲೆವೆಲ್ಗೆ ಹೋಗುತ್ತಿದ್ದು. ಒಂದು OTT ಬಂದಾಗ ಯಾರು ನೋಡಿಲ್ಲ ಅಂತಾರೆ, ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು ಅಂತ ಅಂದೇ ಅಂತಾರೆ. ಅದು ಬಂದೇ ಬರುತ್ತೆ, ಹಾಗೆ ಆಗುತ್ತೆ. ಈ ಸಿನಿಮಾ ನಾನು ಇನ್ನೊಂದು ಹೇಳ್ತೀನಿ ಕೇಳಿ, ತೆಲುಗು ತಮಿಳು, ನಾನು ಎಷ್ಟೋ ಫ್ರೆಂಡ್ಸು ತೆಲುಗಿಂದ ನೋಡಿದವ್ರು ಫೋನ್ ಮಾಡಿದ್ದಾರೆ, ತಮಿಳ್ನವ್ರು ನೋಡಿದವ್ರು ಫೋನ್ ಮಾಡಿದ್ದಾರೆ. ನಾನು ಇನ್ನೊಂದು ಭಾಳ ನನ್ನ ಫ್ರೆಂಡ್ಸು ಮತ್ತು ಬಂಧುಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲ ನೋಡೋದಷ್ಟೇ ಅಲ್ಲದೆ ನಿಮ್ಮ ಮಿತ್ರನೂ ತೋರಿಸಿದ್ದೀರಾ, ಆಮೇಲೆ ನಿಮ್ಮ ಬಂಧುಗಳು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು, ಧನ್ಯವಾದಗಳು.